ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ಚಾನಲ್ ಒಳಗೆ ನಿಮ್ಗೆ ಭಾಳ ಯೂಸ್ ಆಗುವಂಥ ವೀಡಿಯೋಸ್ ಇರ್ತಾವೆ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಇವತ್ತು 5x55 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಬಂದೀನಿ. ಸೊ ಯಾರ್ಯಾರೇನು ವೀಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ಈ ಒಂದು ಟೆಕ್ನಿಕ್ನ ಹೇಗೆ ಮಾಡ್ಬೇಕಂತ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಓಪನ್ ಮೈಂಡೆಡ್ ಆಗಿ ಕ್ಲಿಯರ್ ಆಗಿ ನಿಮ್ಮ ಒಂದು ಮನಸ್ಸೊಳಗೆ ಯಾವುದೇ ರೀತಿ ನೆಗೆಟಿವಿಟಿ ಇರಲಾರ್ದಂಗೆ ಈ ಒಂದು ರೀಡಿಂಗ್ನ ನೋಡಿರಿ, ಈ ಒಂದು ವೀಡಿಯೋನ ನೋಡಿರಿ. ಸೊ ಹಂಗೆ ಮಾಡಿದರೆ ನೀವು ನಿಮ್ಮ ಒಂದು ವಿಶ್ ಲಘುನ ಫುಲ್ಫಿಲ್ ಆಗುವಂಥದ್ದು. ಓಕೆ, ಸೊ ನಿಮ್ಮ ವಿಶ್ ಏನಿರ್ತೈತಿ ಅಂತ ನಿಮ್ಮ ಮನಸ್ಸೊಳಗೆ ಇಟ್ಕೋರಿ. ಆಮೇಲೆ ನೀವು ಒಂದು ಬುಕ್ ತೊಗೋರಿ, ಒಂದು ಪೆನ್ ತೊಗೋರಿ. ಅದ ವಿಷ್ಟ 55 ಸಲ ಬರೀರಿ. ಓಕೆ, ನಿಮ್ಮ ಮನಸ್ಸೊಳಗೆ ನಿಮ್ಮ ಕ್ಲಿಯರ್ ಮೈಂಡೆಡ್ ಇಟ್ಕೊಂಡು 55 ಸಲ ಅದ ವಿಷ್ನ ನೀವು ಬರಿಬೇಕು. ಇದು ಒಂದು ವಿಷಿಗೆ ಮಾಡುವಂಥದ್ದು ಮಾತ್ರ. ಓಕೆ, ಭಾಳ ವಿಶ್ ಇಟ್ಕೊಂಡು ಮಾಡಿದರೆ ಇದು ಆಗಂಗಿಲ್ಲ. ಓಕೆ, ಓನ್ಲಿ ಒನ್ ವಿಶ್ ಇಟ್ಕೊಂಡು ಇದನ್ನ ಮಾಡ್ಬೇಕು. ಅಂದ್ರೆ ಇದನ್ನು 5 ದಿನ ನೀವು 55 ಸಲ ನೀವು ಇದನ್ನ ಬರೆಯಬೇಕು. ಓಕೆ, 5 ದಿನದೊಳಗೆ ನೀವು ಬರೆದಾದ್ಮೇಲೆ 5 ದಿನದೊಳಗಡೆನೂ ನಿಮ್ಮ ಕೆಲಸ ಆಗ್ಬೋದು, 5 ದಿನ ಆದಮೇಲೂ ನಿಮ್ಗೆ ಕೆಲಸ ಆಗ್ಬೋದು. ಇದೊಂಥರ ಮ್ಯಾಜಿಕ್ಕಾಗಿ ವರ್ಕ್ ಆಗ್ತೈತಿ ಗೈಸ್. ನಾನು ಟ್ರೈ ಮಾಡಿ ನೋಡೀನಿ, ನನಗೂ ಆಗೈತಿ. ಸೊ ನನಗೆ ಆಗಿದ್ದಕ್ಕೆ ನಾನು ನಿಮ್ಗೆ ಏನು ಮಾಡತ್ತೀನಿ, ಈ ಒಂದು ಟೆಕ್ನಿಕ್ ಬಗ್ಗೆ ನಿಮ್ಗೆ ಹೇಳಕ್ಕೆ ಬಂದೀನಿ. ಸೊ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಆದಷ್ಟು ಶೇರ್ ಮಾಡಿರಿ, ಅವರು ಈ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳಿ. ಸೊ ಮುಂದಿನ ವೀಡಿಯೋದಾಗ ಸಿಗೋನು. ಬಾಯ್ ಬಾಯ್ ಗಾಯ್ಸ್.